నమస్తే. ఇక్కడ కర్ణాటక మన ఆంధ్ర బార్డర్ నుంచి కర్ణాటక బార్డర్ చిట్టుకుప్ప అనే ఏరియా ప్రాంతంలోకి వచ్చాము. ఇక్కడ నిన్న ప్రకృతి ప్రసాద్ గారు మేమంతా డాక్టర్ గారు ఇక్కడ ఆయుర్వేద డాక్టర్ ఇక్కడ ఓన్లీ చెట్లు ఔషధాల నుంచే రోగాలు ఎట్లా తగ్గుతాయని డాక్టర్ గారు ఇక్కడ మంచి అద్భుతమైన నేచర్ చెరువు పక్కన అద్భుతమైన హౌస్ చేసుకునే వాళ్ళు ఫ్యామిలీ ఇక్కడ నివసిస్తున్నారు అనమాట. ఇద్దరు పిల్లలు. డాక్టర్ కొన్ని మాకు తెలుసుకోవడానికి కోసం ప్రకృతి ప్రసాద్ గారు మాకు డాక్టర్ గారు అపాయింట్మెంట్ ఇచ్చారు. లేదంటే అందరూ కలవరంట, ఆయన కలుస్తారు అపాయింట్మెంట్ తోటి ఇక్కడికి వస్తున్నాం అనమాట. రండి సార్. ఇది 150 కిలోమీటర్స్ ఫ్రమ్ హైదరాబాద్. ఓ ఇంకా సేమ్ చిట్టుకుప్ప 150. సేమ్ దిస్ ఆల్సో ఇది కూడా 150 కిలోమీటర్స్. ನೋಡಿ ಬರ್ತಿ ಸಿಂಪಲ್. ನಮ್ಮ ಗಾರ್ಡನಿಂಗ್ ಟ್ರಿಕ್ ವೆರಿ ಸಿಂಪಲ್ ಟ್ರಿಕ್. ಎಷ್ಟಾಗ್ತದಷ್ಟು ಮಣ್ಣು ತೆಗಿರಿ. ಅಲ್ಲಿ ನೋಡಿ ತೆಗೆದಿದೆ ಮಣ್ಣು ಹಾಫ್ ಫೀಟ್ 1 ಫೀಟ್ ಎಷ್ಟು ಕೆಪಾಸಿಟಿ. ಓಕೆ 120 ಇದೆಲ್ಲ ಆಗಿದೆ. ನಮ್ದು ಕರೆಕ್ಟ್ ಇದೆ. ನಮ್ಮ ಹಂಗೆ ಹಾಕಿರೋದು ಕರೆಕ್ಟ್ ಆಗುತ್ತೆ ಸರ್. ಓಕೆ ಓಕೆ. ಸೊ ಹಾಫ್ ಫೀಟ್ ಒಂದು ಮಣ್ಣು ತೆಗಿರಿ. ಸ್ಮೂತ್ ಇತ್ತು 1 ಫೀಟ್ ತೆಗಿರಿ, 2 ಫೀಟ್ ತೆಗಿರಿ. ನಿಮ್ದೆಲ್ಲ ಹಳೆ ಕಟ್ಟಿಗೆಗಳು ಹಾಕಿದಕ್ಕೆ ಲಕಡಿ ಹಾಕಿ ಮಣ್ಣಲ್ಲಿ ಮೇಲೆ ಹಾಕಿ ಸರ್. ಹಾಕಿ ಮತ್ತೆ ಮಣ್ಣು ಹಾಕಿ ಮುಚ್ಚ್ರಿ. ಸೊ ಇದು ಒಳಗಿದ್ದು ಗೊಬ್ಬರ ಆಗ್ತಾ ಹೋಗ್ತದೆ, ನೀರ್ ಹಿಡ್ಕೊಂತದೆ. ಆಯ್ತಾ? ಆಮೇಲೆ ನೀವು ಮತ್ತೆ ಗೊಬ್ಬರ ಹಾಕದೇ ಬೇಕಾಗಲ್ಲ. ಹಣ್ಣು ಬರೋದು ಹೂವಿನಿಂದ, ಹೂ ಬರೋದು ಗಿಡದಿಂದ. ಅಂದ್ರೆ ಆ ಗಿಡದಲ್ಲಿ ಎಲ್ಲ ಇದೆ. ಸೊ ನಾವ್ ಹಿಂಗ ವರ್ಷ ಹಿಂಗ್ ಮಾಡೋದು. ಅಲ್ಲಿ ನೋಡಿ ಅಲ್ಲೆಲ್ಲ సేమ్ థింగ్, సేమ్ ఇదే ತರ తోరిస్తే చూడండి. ఇక్కడ మట్టి తీసి ఈ చెట్లన్నీ ఈ కట్లన్నీ వేసి మూడ్చి పెట్టుకుంటున్నాడు. అదే ఎరువులాగా అవుతుంది అని ఇక్కడే ఆయన సిస్టాన్ని రెడీ చేస్తున్నారు. ಈಗ ಇದ್ರ ಒಳಗಿದೆ ಕಟ್ಟಿಗೆ ಇದೆ ಇದರ ಒಳಗೆ. ಅದೇ ತರ ನೋಡಿ. ಇಲ್ಲಿ ಸಮ್ಮರ್ ಅಲ್ಲಿ ಇದು ಹಾಗಲಕಾಯಿ ಹಾಗಲಕಾಯಿ ಬಂದಿದೆ. ఇది ಮೇಲೆ ಟ್ರೀ ಎಲ್ಲ ಹಾಕ್ನು. ಬದನೆಕಾಯಿ, ಟೊಮ್ಯಾಟೊ, ಬೆಂಡೆಕಾಯಿ ಮಳೆ ಬಂದಾಗ ಜೂನ್ ಎಂಡಿಗೆ ಹಾಕ್ತೇವೆ. ಇದೊಂದು ನ್ಯಾಚುರಲ್. ಸೊ ನೀರು ಕೊಡೋದು ಬೇಕಾಗಿಲ್ಲ, ಗೊಬ್ಬರ ಕೊಡೋದು ಬೇಕಾಗಿಲ್ಲ. ಇದರಲ್ಲಿ ಕಳೆನೂ ಬರಲ್ಲ, వీడ్స్ను బరಲ್ಲ. ఇలాంటి దాని మీద కానీ మనం ఇప్పుడు టమాటా ఇవన్నీ కానీ మనం వేసే పని అయితే తింటే ఏ ప్రాబ్లం లేదంట. ఎందుకంటే ఏం రాదు అంటున్నాడు సారు. ನಾವು ಗಿಡ ನೆಡಬೇಕಾದ್ರೂ ನಾವು ಗಿಡ ಹಚ್ಚಬೇಕಾದ್ರೆ ತೆಂಗಿನಕಾಯಿ ಗಿಡ, ಮ್ಯಾಂಗೋ ಟ್ರೀ. ಜಿಲ್ಲೆಡೆ ಅನ್ನೇ ಹೇಳಿದೆ ಸರ್. ಇದೇನಿಗೆ ಯೂಸ್ ಮಾಡ್ತೇವೆ ಸರ್? ಇದು ಎಕ್ಕೆ ಗಿಡ. ಇದು ನೋಡಿ ವೆರಿ ಗುಡ್ ಫಾರ್ ಮಲೇರಿಯಾ. ಮಲೇರಿಯಾ ಫೀವರ್ ఆదివాసీಗಳು యూజ్ ಮಾಡ್ತಿದ್ರು. ఆదివాసి రీచ్ చేసేవాడు అంటే మలేరియాకి ఎప్పుడు యూస్ ಮಾಡಿ ಸರ್? ಇದು ನೋಡಿ, ಇದು ಸ್ಟಿಕ್ ಇದೆ ನೋಡ್ರಿ. ಎಷ್ಟು ಸ್ಟಿಕ್ ತಗೊಳ್ರಿ, ಇಷ್ಟು ಸ್ಟಿಕ್. ನೀವು ಸಾಂಬಾರ್ ಮಾಡ್ತೀರಿ, ಸ್ಪೂನ್ ತರ ಅದು ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು. ಇದರಿಂದ ಹಾಲು ಅದ್ರೊಳಗೆ ಹೋಗ್ತದೆ. ಇದೇ ತರ ಕಚ್ಚಾ ಫ್ರೆಶ್ ತಗೊಂಡು ಸ್ಪೂನ್ ತರ ಯೂಸ್ ಮಾಡ್ಬೇಕು. ನೀವು ಬ್ಯಾಳಿ ಮಾಡ್ತಾ ಇದ್ರಿ, ಪಪ್ಪು ಮಾಡ್ತಾ ಇದ್ರಿ, ತರಕಾರಿ ಮಾಡ್ತಾ ಇದ್ರಿ, ಚಟ್ನಿ ಮಾಡ್ತಾ ಇದ್ರಿ, ಉಪ್ಪಿಟ್ಟು, ಎನಿಥಿಂಗ್ ವಾಟ್ ಎವರ್ ಯು ಆರ್ ಕುಕಿಂಗ್, ಮಿಕ್ಸ್ ಇಟ್ ವಿತ್ ದಿಸ್. ಅದ್ರ ಹಾಲು ಅದ್ರೊಳಗೆ ಹೋಗುತ್ತೆ. ಚೆನ್ನಾಗಿ ರಸ ಅಲ್ಲ. ಮಲೇರಿಯಾ, ಡೆಂಗು, ಡಿಸೆಂಟ್ರಿ ಈ ಪ್ರಾಬ್ಲಮ್ ಎಲ್ಲ ಇಮಿಡಿಯೇಟ್ಲಿ ಸಾಲ್ವ್ ಆಗ್ತದೆ. ಆಮೇಲೆ ಟ್ರೈಬಲ್ಸ್, ಬಹಳ ಜನ ಟ್ರೈಬಲ್ಸ್ ಅಂದ್ರೆ ಆದಿವಾಸಿ ಇದು ವರ್ಷಕ್ಕೆ 2-3 ಸರಿ ಮಾಡ್ತಾರೆ. ಅವ್ರದ್ದು ಪ್ರಾಕ್ಟೀಸ್. ಮಲೇರಿಯಾ ಪ್ರಿವೆಂಟ್ ಮಾಡ್ತದೆ ಅದರಿಂದ ಅಂತ ಹೇಳ್ತಾರೆ ಅವ್ರು. ಬರದೇ ಇಲ್ಲ ಮಲೇರಿಯಾ. మలేరియా సేఫ్టీ. ఇది మలేరియా కంటే ఇది చిన్న తీసుకొని మనం సాంబార్ తిప్పుకొని తింటే చాలా అద్భుతమైన ಕಣ್ಣಿಗೆ ಹೋಗಬಾರ್ದು ಇದು ಹಾಲು. ಡೇಂಜರಸ್, ಪವರ್ಫುಲ್. ಕರೆಕ್ಟ್. ಇದು ಮೆಕ್ಸಿಕನ್ ಸನ್ಫ್ಲವರ್, ವೆರಿ ನೈಸ್ ಟ್ರೀ. ನೀವು ಫಾರ್ಮ್ ಮಾಡ್ತಿರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೋರಿ. ಇಟ್ ವಂಡರ್ಫುಲ್ ಟ್ರೀ, ವೆರಿ ಯೂಸ್ಫುಲ್. ಒನ್ ಥಿಂಗ್, ಇದು ಸ್ಟೆಮ್ ಇಂದ ಅಷ್ಟೇ ಬರ್ತದೆ. ಅಂದ್ರೆ ಇದು ಸ್ಟಿಕ್ ತಗೊಂಡು ನೆಲಕ್ಕೆ ಹಾಕಿದ್ರೇನೆ ಬರ್ತದೆ, ಸೀಡ್ಸ್ ಇಂದ ಬರಲ್ಲ. ಸ್ಟಿಕ್ ಇಂದಾನೆ ಬರ್ತದೆ. ಸೊ ನೀವು ಎಲ್ಲ ಹಾಕ್ತೀರ ಅಲ್ಲಷ್ಟೇ ಬರ್ತದೆ, ಕಂಟ್ರೋಲ್ ಅಲ್ಲಿ ಇರ್ತದೆ, ಎಲ್ಲ ಕಡೆ ಬೆಳೆಯಲ್ಲ. ಸೆಕೆಂಡ್, ಇಟ್ ಗ್ರೋಸ್ ವೆರಿ ಫಾಸ್ಟ್,
ವೆರಿ ವೆರಿ ಫಾಸ್ಟ್ ಫಾಸ್ಟ್ ಆಗೋದು. ಫಾಸ್ಟ್ ಬೆಳೀತದೆ. ಸೊ ನಾವೇನ್ ಮಾಡ್ತೀವಿ ಇದಕ್ಕೆ ಹೊಸ ಗಿಡ ಹಚ್ಚಿದಾಗ, ಹಾ. ಈಗ ಫಾರ್ ಎಕ್ಸಾಂಪಲ್ ಬರ್ರಿ ತೋರ್ಸಿ. ಹಾ. ಇದು ಡೆಲಿಕೇಟ್ ಟ್ರೀಸ್. ಓ. ಇದು ಮತ್ತೆ ಇದು ಹಾ. ಇದು ಅವಕಾಡೋ, ಅವಕಾಡೋ. ಬಟರ್ ಫ್ರೂಟ್. ಹಾ, ಅವಕಾಡೋ ಎಲ್ಲ ನಮ್ಮ ಆಗಿದೆ, ಟೂ ಸ್ಟಡಿ ಇರ್ತದೆ. ಬಟ್ ಇದು ಸನ್ಲೈಟ್ ಟಾಲರೇಟ್ ಮಾಡಲ್ಲ. ಇದು ಹಾ ಹಾ. ಓಹೋ. ಡೆಲಿಕೇಟ್ ಟ್ರೀ. ಡೆಲಿಕೇಟ್ ಕರೆಕ್ಟ್ ಸರ್, ಕರೆಕ್ಟ್. ನಮ್ಗೆ ಕಾಯಿ ಸಿಕ್ಕಿರ್ದಿಲ್ಲ ಜಾಸ್ತಿ. ಉಳಿಯೋದು ಇಲ್ಲ, ಇದು ಸತ್ತೋಗ್ತದೆ. ಸೊ ನೀವು ಇದ್ರ ಜೊತೆ ಇದನ್ನ ಹಚ್ಚಿ ಸೈಡ್ಗೆ. ಓ, ಸಪೋರ್ಟ್. ಮಧ್ಯಾಹ್ನ ಆ ಕಡೆಯಿಂದ ಬೆಳಕು ಬರ್ತದೆ. ಓ, ಸಪೋರ್ಟ್. ಬೆಳಗ್ಗೆ ಬೆಳಕು ಈ ಕಡೆಯಿಂದ ಬರ್ತದೆ. ಹಾ. ಮಧ್ಯಾಹ್ನ ಬೆಳಕು ಸ್ಟ್ರಾಂಗ್ ಇರ್ತದೆ, ಹಾ, ಹಾಟ್ ಇರ್ತದೆ. ಹಾ. ಸೊ ಈ ಕಡೆ ನೇಳಾಗೋಂಗೆ ಹಚ್ಚಿದೆ ನೋಡಿ. ಓ, ಇದಕ್ಕೆ ಸಪೋರ್ಟ್ ಜಾಸ್ತಿ. ಸಪೋರ್ಟ್. ಸೊ ಅದು ಉಳಿತದೆ. ಅದು ಇದು ಆಮೇಲೆ ಇದು ಚೀಕು ಗಿಡ. ಸೊ ನಮ್ದು ಯಾವುದೇ ಒಂದು ಸಣ್ಣದಾಗಿ ಡೆಲಿಕೇಟ್ ಗಿಡ ಹಚ್ಚಬೇಕಾದ್ರೆ ಅದ್ರ ಜೊತೆ ಇದು ಹಚ್ಚಿಬಿಡ್ತೀವಿ. ಓ. ಆಮೇಲೆ ಇದು ಮಳೆಗಾಲದಲ್ಲಿ ಕಟ್ ಮಾಡ್ತೀವಿ ಮತ್ತೆ ಇದಕ್ಕೆ ಚಾಪ್. ಓ, ಆಮೇಲೆ ಬಂದಿದೆ ಮತ್ತೆ ಬೆಳೀತದೆ. ಓ, ಈ ಚಾಪ್ ಮಾಡಿರೋದೆಲ್ಲ ಅಲ್ಲಿಗೆ ಹಾಕ್ತಿವಿ, ಗೊಬ್ಬರ. ಡೌನು ಎಲ್ಲ ಇಲ್ಲೇ ಬರ್ತದೆ, ಎಲ್ಲ ಇದೆ ಇದರಲ್ಲಿ. ಸರ್ ಊರು ಒಂದು ಇಂದ ಲ್ಯಾಂಡ್ ನೀ ಎಪ್ಪಡಿ ಚೂಸ್ ಮಾಡಿದೆ ಸರ್? ನೀ ಎಪ್ಪಡಿ ಬಹಳ ಜನ ಏನ್ ತಿಳ್ಕೊಂತಾರೆ, ಇಲ್ಲಿ ಕೆರೆ ಇದೆ, ಇವರು ಬಹಳ ಸರ್ಚ್ ಮಾಡಿದ್ದಾರೆ, ಲ್ಯಾಂಡ್ ಸೆಲೆಕ್ಟ್ ಮಾಡಿದೆ. ನನ್ನ ಹತ್ರ 3 lakh rupees ದುಡ್ಡಿತ್ತು ಆ ಟೈಮಲ್ಲಿ, 6 years ಬ್ಯಾಕ್. ಎಲ್ಲ ದುಡ್ಡು ಮಾಡಿ ಎಲ್ಲ ಕಳ್ಕೊಂಡಿದ್ದೆ ನಾನು. ಆಯ್ತು, ಬೇರೆ ಕಡೆ ಜಮೀನು ಅದು ಇದು, ಬಟ್ ಅಲ್ಲಿ ಇಷ್ಟ ಇರ್ಲಿಲ್ಲ. ಸೊ ಒಬ್ಬನಿಗೆ ಕರೆದು ನಾನು ಕೇಳಿದೆ, 3 ಲಕ್ಷ ದುಡ್ಡಿದೆ, ಒಂದು ಅರ್ಧ ಎಕರೆ ಜಮೀನ್ ಕೊಡ್ಸು ಅಂತ. ಅವ್ನು ಹೇಳ್ದ, ಅರ್ಧ ಎಕರೆಗೆ ಯಾರು ಮಾತಾಡಲ್ಲ, నుంచి మనము ఎంత సమయం దొరికితే ఎంత గ్యాప్ గా ఉంటా. ಪ್ರಸಾದ್ ಇದಾರೆ ನೋಡಿ, ಅವ್ರು ಸ್ವಂತ ಫಾರ್ಮಿಗೆ ಹೋಗ್ತಾರೆ. ನನಗನ್ಸ ಮಟ್ಟಿಗೆ 70-80 ಎಕರ್ ಹೋಗಿದ್ದೆ ನಾನು. ಬಟ್ ಅಲ್ಲಿ ಹೋದ್ರೆ ಅವ್ರಿಗೆ ರೆಸ್ಟ್ ಮಾಡಕ್ ಟೈಮ್ ಇಲ್ಲ, ಕೂತ್ಕೊಳ್ತಕ್ಕೆ ಟೈಮ್ ಇಲ್ಲ. ಮಂತ್ಲಿ 2 ಟೈಮ್ ಫ್ರೆಂಡ್ಸ್ ಫಾಲೋವರ್ಸ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ. ಸೊ ಆಕ್ಚುಲಿ ಯೂಸ್ ಏನಾಯ್ತು, ಅವರಿಗೆ ಯೂಸ್ ಆಗ್ತಾ ಇಲ್ಲ, ಸೊ ಅದಕ್ಕೆ ನಾನೇನ್ ಮಾಡ್ತೇನೆ, ನಾನು ಆತರ ಏನು ಸಿಸ್ಟಮ್ ಮಾಡಕ್ ಹೋಗಲ್ಲ. ಐ ಕೀಪ್ ಇಟ್ ಸ್ಮಾಲ್, ವೆರಿ ಸ್ಮಾಲ್. స్మాల్ ఈజ్ బ్యూటిఫుల్. చూడండి బాయ, ఇదిగో బాయ నీళ్లు తోడుకొని చూడండి, ఇది సహజీవనం అంటే. మన రాగి దీనిలో నీళ్లు ಡೈಲಿ ಬೆಳಗ್ಗೆ ನಾವು ನೀರು ತೆಗಿತೀವಿ. ನೀವು ನೀರು ಕುಡಿದು ನೋಡ್ಬೋದು, ಇದರಲ್ಲಿ ಇದೆ ನೋಡಿ, ಇಲ್ಲಿ ನೀರು ಇದರಲ್ಲಿ ಹಾಕಿ ಕುಡೀರಿ, ಕುಡೀರಿ, ಅದಕ್ಕೆ ಇಟ್ಟಿದ್ದು. ನಾವು ಕೈಯಿಂದಾನೇ ನೀರು ತುಂಬ್ತೀವಿ, ಅದೇ ಎಕ್ಸರ್ಸೈಸ್ ಆಗ್ತದೆ ಸ್ವಲ್ಪ డైలీ. అంటున్నాడు గురుగారు, పొద్దున వాటికి నీళ్లు తాగే నీళ్ళంతా చేతితోటి తీసుకెళ్తున్నారంట. మొత్తం ఇస్తే సర్ ಒನ್ ಎಕರ್. ಇದೆಲ್ಲ ನೀವೇ ಮಾಡಿದ್ರಲ್ಲ? ಹಾ, ಬೇಲಿ ಅದು ಈ ಕಲ್ಲಿದೆ ಅಲ್ಲ, ಈ ಜನರ ಹೊಲ ಇರ್ತದೆ ನೋಡಿ ಸರ್, ಅದು ಮಳೆಯಿಂದಾನೆ ಇಲ್ಲ ನೀರೆಲ್ಲ ಬಂದಿದೆ ಸರ್ ಇಲ್ಲಿ. ಹಾ, ಬರ್ತದೆ. ಓಹೋ, ಸರ್ ಇದು ಸ್ಟೀಮ್ ವಾಟರ್ ಹೋಗಿದೆ. ಹಾ, ಅದು ಗವರ್ಮೆಂಟ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಗವರ್ಮೆಂಟ್. ಓಕೆ, ನಮಗಿಂದ ಇದು ಸೇಮ್ ಜಾಗ ಇಲ್ಲೇ ಅದು. ಓಕೆ, ನಮ್ಮ ಬೌಂಡ್ರಿ. ಈಗ ನೋಡಿ, ಇದು ಲೋವರ್ ಪಾಯಿಂಟ್. ಓ, ಆಯ್ತಾ, ನೀರ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಬನಾನಾ ಟ್ರೀ ಹಾಕಿದೀವಿ ನಾವು, ಅದಕ್ಕೆ ನೀರ್ ಕೊಡೋದ್ ಬೇಕಾಗಿಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ನೀರ್ ಈ ಕಡೆ ಬರ್ಲಿ ಅಂತ ಪಿಟ್ ಮಾಡಿದೀವಿ. ಆ ಬದು ಇದೆ ನೋಡಿ, బండ్ న్యాచురల్ గానే ఉంటే స్లోలీ ಆಗ್ತದೆ, స్లోలీగా కొంచెంగా పేషెన్స్ తోటి సహజీవనం జీవించండి అని డాక్టర్ గారు అంటున్నారు. డాక్టర్ అంటే అన్ని ఆకులతోటి వీటితోటే మొత్తం సహజీవనం అంతా జరుగుతుంది అనేది మాత్రం చెప్పడం జరుగుతుంది అనమాట. అద్భుతం. ప్రకృతి వన ప్రసాద్ గారు ఇక్కడికి చాలా సార్లు వచ్చారంట ఇక్కడికి. అండ్ ಬಹಳ ಮಾಡಬಾರ್ದು, ನಮಗ್ ಬೇಕಾದಷ್ಟು ಅಷ್ಟೇ ಮಾಡ್ಬೇಕು. ಈಗ 6 ನೀವು 6 ಎಕರ್ ಅಂತ 6 ಎಕರ್ ಫುಲ್ ನಾನು ರಾಗಿ ಮಾಡ್ತೀನಿ, ರೈಸ್ ಮಾಡ್ತೀನಿ, ಮಿಲೆಟ್ ಮಾಡ್ತೀನಿ ಮಾಡಬಾರ್ದು. ಅವಾಗ ಅದು ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ನೋಡಿ, ಅಗ್ರಿಕಲ್ಚರ್ ಇದೆ ಅಲ್ಲ, ಅಗ್ರಿಕಲ್ಚರ್ ಈಸ್ ಆಂಟಿ ನ್ಯಾಚುರಲ್ ಆಕ್ಟಿವಿಟಿ. ಅಗ್ರಿಕಲ್ಚರ್ ನ್ಯಾಚುರಲ್ ಇಲ್ಲ. ಯಾವುದೇ ಪ್ರಾಣಿ ಪಕ್ಷಿ ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ, ಫಾರ್ಮಿಂಗ್ ಮಾಡ್ತಾ ಇಲ್ಲ. ನೀವು ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಫಸ್ಟ್ ಅದು ಲ್ಯಾಂಡಿಗೆ ಡಿಸ್ಟ್ರಾಯ್ ಮಾಡ್ಬೇಕಾಗ್ತದೆ. ಅಲ್ಲೇ
ಅಲ್ಲಿಂದ ಎಲ್ಲ ಟ್ರೀಸ್ ತೆಗಿಬೇಕು ನೀವು. ಅಲ್ಲಿ ಎಲ್ಲ ಹಿಂಗೆಲ್ಲ ಇರ್ತದೆ ನೋಡಿ, ಇಲ್ಲ ಚೆಡಿ ಎಲ್ಲ ಅಪ್ ಅಂಡ್ ಡೌನ್ ಇರ್ತದೆ, ಎಲ್ಲ ಲೆವೆಲ್ ಮಾಡ್ಬೇಕು. ಲೆವೆಲ್ ಮಾಡಿ ಇನ್ನಲ್ಲ ಎಲ್ಲ ಬರ್ಡ್, ಎರೆಹುಳ, ಪ್ರಾಣಿ, ಪಕ್ಷಿ ಎಲ್ಲ ಸಾಯಿಸ್ಬೇಕು. ಅದ್ರ ಮೇಲೆ ನೀವು ಅಗ್ರಿಕಲ್ಚರ್ ಸ್ಟಾರ್ಟ್ ಆಗ್ತದೆ. ಸೊ ವಿ ರಿಜೆಕ್ಟೆಡ್ ಅಗ್ರಿಕಲ್ಚರ್ ಆಲ್ಸೋ. ಓ ಇಲ್ಲಿ ಬನ್ನಿ, ಒಂದು ತೋರಿಸ್ತೀನಿ ನಿಮಗೆ. ಹೇಳಿ. ಇದು ಗೊಬ್ಬರ, ಪ್ಯೂರ್ 100% ಗೊಬ್ಬರ. ಇದು ಏನ್ ಗೊತ್ತಾ, ನಾವು ಟಾಯ್ಲೆಟ್ ಹೋದಾಗ, ಇದು ನಮ್ಮ ಟಾಯ್ಲೆಟ್, ಅಲ್ಲಿ ನೋಡಿ ನೀವು, 4 ಜನ ಇದೀವಿ, ಡೈಲಿ ಟಾಯ್ಲೆಟ್ ಹೋಗ್ತೀವಿ, ಯೂರಿನ್ ಹೋಗ್ತೀವಿ. ಅದರಲ್ಲಿ ಒಂದು ದೊಡ್ಡ ಪಿಟ್ ಮಾಡಿದ್ವಿ, ಡೀಪ್ 4 feet 5 feet. ಟಾಯ್ಲೆಟ್ ಹೋದಾಗ ಅದ್ರ ಮೇಲೆ ಭೂಸ ಹಾಕೋದು. ಅದು ಫುಲ್ ಆದಾಗ 6-8 ತಿಂಗಳು ಬಿಟ್ಕೊಡೋದು. ನವ್ ಇಟ್ ಈಸ್ ಹೈ ಕ್ವಾಲಿಟಿ ಗೊಬ್ಬರ. ಇದು ಗೊಬ್ಬರ, ಇದು ನಮ್ಮ ಮಲ, ಇದು ಫೀಸಸ್. ಇದು ನಿಮಗೆ ಸ್ಮೆಲ್ಲು ಬರಲ್ಲ. ಅಂಡ್ ಲೆಸ್ ವಾಟರ್ ಯು ನೀಡ್, ನೋ ಫ್ಲಶಿಂಗ್. ಫ್ಲಶಿಂಗ್ ಇಲ್ಲ, ಏನೂ ಇಲ್ಲ. ಬಟ್ ಇದು ಮಾಡರ್ನ್ ಟೈಪ್ನು ಮಾಡ್ಬೋದು, ನೀವು ನೀಟಾಗಿ ಕಾಣುವಂಗೂ ಮಾಡ್ಬೋದು ಇಫ್ ಯು ವಾಂಟ್. So much waste, urine is wasted, feces are wasted. That is food actually. The tree is taking this and growing. ప్రతి దానిలో అన్నిట్లో కూడా సహజీవనం జీవిస్తున్నారండి. మనం ఎట్టుంటారు ఏ రోడ్డు ಸರಳ ಜೀವನ ಅಂದ್ರೆ ನಾವು ಏನೇನು ಕಲ್ತಿದೀವಿ ಅದು ಬಿಡ್ತಾ ಹೋಗೋದು. ಇದೇನೇ ಸರ್ ಇದು ಸರ್? ಸಹಜೀವనం. ಇದು ಬೂದಿ ನಾವು ಒಲೆ ಗಿಲೆ ಮಾಡಿದಾಗ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಸಂತೋಷ ನಮ್ಗೆ ಕೂಡ ಮೀಟ್ ಮಾಡೋದಕ್ಕೆ. ನಮ್ಮಲ್ಲಿ ನೋಡಿ, ನಾನು ಡಿಸೀಸಸ್ ಇಲ್ಲ ಅಂತ ಹೇಳ್ತೇನೆ, ಆಯ್ತಾ? ಇದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಆಯ್ತಾ? ನೋ ಪ್ರಾಬ್ಲಮ್, ಹೇಳಿ ಸರ್. ಓಕೆ.